ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಮೀಶೋದಿಂದ ಇನ್ನೊಂದು ಪ್ರಾಡಕ್ಟ್ ತರಿಸಿದ್ದೇನೆ ನೋಡ್ರಿ. ಏನಪ್ಪ ಅಂತಂದ್ರೆ ವೆಜಿಟೇಬಲ್ ಚಾಪರ್ನ ತರಿಸಿದ್ದೀನಿ. ನನ್ನ ಹತ್ರ ಥ್ರೆಡ್ಡಿಂದ ಎಳಿತಾರಲ್ಲ ಆ ಥರ ಇತ್ತು, ಆದರೆ ಅದು ವರ್ಕ್ ಆಗತ್ತಿರಲಿಲ್ಲ. ಹಾಗಾಗಿ ಇದನ್ನು ತರಿಸಿದ್ದೀನಿ. ಹೆಂಗೈತೆ ಅಂತೇಳಿ ರಿವ್ಯೂ ಕೊಡ್ತಾನಂತ ಬರ್ರಿ. ಫಸ್ಟ್ ಅದನ್ನು ಒಂದು ಸರಿ ವಾಶ್ ಮಾಡ್ಕೊಂಡ್ಬಿಟ್ಟನಿ, ಹೊಸದಿತ್ತಲ್ಲ. ಹಾಗಾಗಿ ವಾಶ್ ಮಾಡಿಕೊಂಡು ಇವಾಗ ಈರುಳ್ಳಿನ ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ ನಾನು. ಹಾಕಿ ಇವಾಗ ನೋಡ್ರಿ ಅದು ಬ್ಲೇಡ್ ಇರ್ತದಲ್ಲ, ಬ್ಲೇಡ್ ಹಾಕಿ ಮೇಲ್ಗಡೆ ಅದರ ಕ್ಯಾಪ್ ಹಾಕಿ ಈ ಪ್ರೆಸರಿಂದ ನಾವು ಪ್ರೆಸ್ ಮಾಡಬೇಕಷ್ಟ. ಆವಾಗ ಈರುಳ್ಳಿ ಚಾಪ್ ಆಗ್ತೈತಿ. ನಮ್ಗೆ ಎಷ್ಟು ಸಣ್ಣಗೆ ಬೇಕಲ್ಲ ಅಷ್ಟು ಸಣ್ಣಗೆ ನಾವು ಈರುಳ್ಳಿನ ಚಾಪ್ ಮಾಡ್ಕೋಬೋದು. ಹಂಗೆ ನಾನು ಮೆಂತ್ಯ ಸೊಪ್ಪನ್ನು ಹಾಕಿ ಟ್ರೈ ಮಾಡಕತ್ತೀನಿ. ಮೆಂತ್ಯ ಸೊಪ್ಪು, ಟೊಮ್ಯಾಟೊ, ಕೊತ್ತಂಬರಿ, ಪುದೀನ ಎಲ್ಲನೂ ನಾನು ಇವತ್ತು ಕಟ್ ಮಾಡ್ಕೊಂಡು ನೋಡ್ರಿ. ಇದ್ರೊಳಗನ ಅಗ್ದಿ ಈಸಿ ಆಯಿತು ಕೆಲಸ. ಇಷ್ಟೊಂದೆಲ್ಲ ತರಕಾರಿನ ಸಣ್ಣಗೆ ಕಟ್ ಮಾಡಬೇಕಾದ್ರೆ ಭಾಳಷ್ಟು ಟೈಮ್ ಹಿಡಿತಿತ್ತು. ಆದರೆ ಈ ಚಾಪರಿಂದ ಇವತ್ತು ಬೇಗ ಬೇಗ ಕೆಲಸ ಆಯಿತು. ನಿಮಗೂ ಈ ಚಾಪರ್ದ ಲಿಂಕ್ ಏನಾದರೂ ಬೇಕಂತಂದ್ರೆ ನೀವು ನನ್ನ ಪೇಜ್ನ ಫಾಲೋ ಮಾಡಿಕೊಂಡು ಆಮೇಲೆ ಲಿಂಕ್ ಅಂತ ಕಮೆಂಟ್ ಮಾಡಿರಿ. ನಾನು ಲಿಂಕನ್ನು ಡೈರೆಕ್ಟಾಗಿ ನಿಮ್ಮ DM-ಗೆ ಸೆಂಡ್ ಮಾಡ್ತೀನಿ. ನೀವು ಅಕಸ್ಮಾತ್ ಪೇಜ್ ಫಾಲೋ ಮಾಡ್ದೆ ಹಂಗೆ ಲಿಂಕ್ ಅಂತೇಳಿ ಕಮೆಂಟ್ ಮಾಡಿರಿ ಅಂದ್ರೆ ಇದು ಲಿಂಕ್ ನಿಮಗೆ ಸಿಗಂಗಿಲ್ಲ. ಫಸ್ಟ್ ಪೇಜ್ನ ಫಾಲೋ ಮಾಡ್ಕೊರಿ. ನೋಡಿರಿ ಪ್ರಾಡಕ್ಟ್ ಎಷ್ಟು ಚಲೋ ಐತಿ. ನಾನು ಇವತ್ತು ಮೆಂತ್ಯ ಬಾತ್ ಮಾಡಕತ್ತಿದ್ನಿ, ಹಾಗಾಗಿ ಎಲ್ಲನೂ ಇದ್ರೊಳಗನ ಕಟ್ ಮಾಡ್ಕೊಂಡಿದ್ದೀನಿ ಇವತ್ತು. ನೋಡಿರಿ ಎಷ್ಟು ಸಣ್ಣಗೆ ಕಟ್ ಮಾಡ್ಕೊಂಡಿನಿ. ಇಷ್ಟೆಲ್ಲ ಕಟ್ ಮಾಡ್ಕೋಬೇಕಾದ್ರೆ ಭಾಳಷ್ಟು ಟೈಮ್ ಹಿಡಿತಿತ್ತು. ಆದರೆ ಈ ಚಾಪರಿಂದ ನಾನು ಒಂದು 10 ನಿಮಿಷದೊಳಗೆ ಎಲ್ಲನೂ ಕಟ್ ಮಾಡ್ಕೊಂಡ್ಬಿಟ್ಟಿನಿ. ಪೇಜ್ನ ಫಾಲೋ ಮಾಡಿಕೊಂಡು ಲಿಂಕ್ ಅಂತ ಕಮೆಂಟ್ ಮಾಡಿರಿ. ಬೇಗ ಬೇಗ ಬುಕ್ ಮಾಡ್ಕೊಳ್ರಿ.